ಐ ವಿಲ್ ಮೇಕ್ ಇಟ್ ಪಾಸಿಬಲ್. ಈ ಸೆಂಟೆನ್ಸ್ಗೆ ನೀವು ಕ್ವಶನ್ ಟ್ಯಾಗ್ ಏನ್ ಬರ್ಬೋದು ಅಂತ ಕಂಡುಹಿಡಿಯಿರಿ ಹಾಗೂ ನಾಳೆಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟುಡೇ ಲೆಟ್ಸ್ ಲರ್ನ್ ಅಬೌಟ್ ಕ್ವಶನ್ ಟ್ಯಾಗ್ಸ್. ಕ್ವಶನ್ ಟ್ಯಾಗ್ಸ್ ಅಥವಾ ಟ್ಯಾಗ್ ಕ್ವಶನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಇದೊಂದು ವ್ಯಾಕರಣ ಅಂಶ. ಇದನ್ನ ನಾವು ಕನ್ನಡದಲ್ಲಿ ಕೂಡ ಬಳಸ್ತೀವಿ. ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಏನಿಲ್ಲಪ್ಪ ಅಂದ್ರೆ ಅಷ್ಟೊಂದು ಲಕ್ಷ್ಯ ಕೊಡೋದಿಲ್ಲ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಏನಂತ ಡೌಟ್ ಇರಬೇಕು. ಕ್ವಶನ್ ಟ್ಯಾಗ್ ಅಥವಾ ಟ್ಯಾಗ್ ಕ್ವಶನ್ಸ್, ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಬಹುದು. ಮೊದಲನೇ ಎಕ್ಸಾಂಪಲ್ ಇದೆ, ರವಿ ಇಸ್ ಎ ಟಾಲ್ ಬಾಯ್. ಸೊ ಈ ಸೆಂಟೆನ್ಸ್ ಗಳಲ್ಲಿ ಬಂದಿರತಕ್ಕಂತ ವರ್ಬ್ಸ್ ಇರ್ಬೋದು ಅಥವಾ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಬಳಸ್ಕೊಂಡ್ಬಿಟ್ಟು ಟ್ಯಾಗ್ ಕ್ವಶನ್ಸ್ ಅಥವಾ ಕ್ವಶನ್ ಟ್ಯಾಗ್ಸ್ ಅನ್ನ ಮಾಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ರವಿ ಈಸ್ ಎ ಟಾಲ್ ಬಾಯ್. ಇಲ್ಲಿ ಈಸ್ ಬಂದಿದೆ, ಇದು ವರ್ಬ್, ಇಲ್ಲಿ ಮೇನ್ ವರ್ಬ್ ಆಗಿದೆ. ಹಾಗಾಗಿ ಅದನ್ನ ಬಳಸಿಕೊಂಡು ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾಗ್ತದೆ. ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಎರಡು ರೂಲ್ ಬರ್ತದೆ. ಒಂದು ಪಾಸಿಟಿವ್ ಸೆಂಟೆನ್ಸ್ಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ಗೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್, ಪಾಸಿಟಿವ್ ಸೆಂಟೆನ್ಸ್ ಇದೆ, ರವಿ ಇಸ್ ಎ ಟಾಲ್ ಬಾಯ್. ಇದು ನೆಗೆಟಿವ್ ಟ್ಯಾಗ್ ಮಾಡ್ಬೇಕಾದ್ರೆ ಈಸ್ಗೆ ನಾಟ್ ಸೇರಿಸಿದ್ರೆ ಇಸಂಟ್ ಆಗತ್ತೆ. ಅದನ್ನೊಂದು ಬರ್ಕೊಂಡ್ಬಿಡೋಣ ಫಸ್ಟ್. ನೋಡಿ, ಈಸ್ಗೆ ನಾಟ್ ಸೇರಿಸಿದ್ರೆ ಇಸಂಟ್ ಆಗತ್ತೆ. ಹಾಗೆ ರವಿ ಅಂತಕ್ಕಂಥದ್ದನ್ನ ಆ ರವಿ ಜಾಗದಾಗ ಪ್ರನೌನ್ ಯೂಸ್ ಮಾಡಬೇಕಾಗ್ತದೆ. ಸೊ ರವಿ ಜಾಗದಲ್ಲಿ ಪ್ರನೌನ್ ಬರೋದು ಹಿ, ಇಸಂಟ್ ಹಿ. ಅಟ್ ದ ಎಂಡ್ ಕ್ವಶನ್ ಮಾರ್ಕ್. ಸೊ ಇವಾಗ ನೋಡಿದ್ರೆ ರವಿ ಇಸ್ ಎ ಟಾಲ್ ಬಾಯ್. ಈ ಒಂದು ವಾಕ್ಯಕ್ಕೆ ಇಸಂಟ್ ಹಿ ಅಂತಕ್ಕಂಥದ್ದು ಟ್ಯಾಗ್ ಕ್ವಶನ್ ಅಥವಾ ಕ್ವಶನ್ ಟ್ಯಾಗ್ ಅನ್ಸ್ಕೊಳ್ತೈತೆ. ಇದನ್ನೇ ನಾವು ಕನ್ನಡದಲ್ಲಿ ಹೇಳ್ತೀವಿ ಅಂದ್ರೆ, ರವಿ ಒಬ್ಬ ಎತ್ತರದ ಹುಡುಗ. ಹೌದಲ್ವಾ? ಯೂಶುವಲಿ ನಾವು ಟ್ಯಾಗ್ ಕ್ವಶನ್ಸ್ ಅನ್ನ ನಮಗೆ ಖಚಿತತೆ ಪಡಿಸ್ಕೊಳ್ಳಿಕ್ಕೆ, ನಾವು ದೃಢಪಡಿಸ್ಕೊಳ್ಳಿಕ್ಕೆ ಇಂತಹ ವಾಕ್ಯಗಳನ್ನ ಹೇಳ್ತೀವಿ. ಸೊ ಎರಡನೇ ನೋಡ್ರಿ, ಲತಾ ರನ್ಸ್ ಫಾರ್ 2 ಕಿಲೋಮೀಟರ್ಸ್. ಇಲ್ಲಿ ರನ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಕ್ವಶನ್ ಟ್ಯಾಗ್ ಈಸ್ ಅಥವಾ ವಾಸ್ ಬರೋದಿಲ್ಲ, ಈಸಂಟ್ ಅಥವಾ ವಾಸಂಟ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಇಲ್ಲಿ ರನ್ ಮೇನ್ ವರ್ಕ್ ಇದೆ, ಅದಕ್ಕೆ ಎಸ್ ಕ್ರಿಯಾಪದ ಎಸ್ ಸೇರ್ಕೊಂಡ್ಬಿಟ್ಟಿದೆ. ಸೊ ಡಸ್ ಒಳಗಿನ ಎಸ್ ಇದೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಇಲ್ಲಿ ಕ್ವಶನ್ ಟ್ಯಾಗ್ ಯಾವಾಗಲೂ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಅಲ್ಲಿ ನಮ್ಗೆ ಡಸಂಟ್ ಅಂತ ಬರುತ್ತೆ. ಡಸಂಟ್, ಡಸ್ ಗೆ ನಾಟ್ ಸೇರಿಸಬೇಕು, ಡಸಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಲತಾ ಇದೆ, ಲತಾ ಜಾಗದಾಗ ಪ್ರನೌನ್ ಏನ್ ಹಾಕ್ಬೇಕಂದ್ರೆ ಶಿ ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್ ಮಾರ್ಕ್, ಡಸಂಟ್ ಶಿ ಆಗುತ್ತೆ. ಇನ್ನು ಥರ್ಡ್ ಎಕ್ಸಾಂಪಲ್ ನೋಡಿ, ವಿ ಆರ್ ಇಂಡಿಯನ್ಸ್ ಇದೆ. ಇದಕ್ಕೆ ಕ್ವಶನ್ ಟ್ಯಾಗ್ ಏನಾಗುತ್ತೆ ಅಂದ್ರೆ ಆರ್ ಇದೆ, ಸೆಂಟೆನ್ಸ್ ಪಾಸಿಟಿವ್ ಇದೆ. ಹಾಗಾಗಿ ಪಾಸಿಟಿವ್ ಇದ್ದದನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ಆರ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆರೆಂಟ್ ಮಾಡ್ಕೋಬೇಕು. ಸೊ ಆರೆಂಟ್ ಯೂಸ್ ಮಾಡ್ಕೋತೀವಿ. ಹಾಗೆ ವಿ ಅದು ಪ್ರನೌನ್ ಇದೆ, ಹಾಗಾಗಿ ಪ್ರನೌನ್ ಅನ್ನ ಪ್ರನೌನ್ ಆಗಿ ಬರ್ದ್ಬಿಡ್ಬೇಕು. ಅದನ್ನ ಏನು ಚೇಂಜ್ ಮಾಡುವಾಗಿಲ್ಲ, ನೋ ಚೇಂಜ್ ಇನ್ ಪ್ರನೌನ್. ಸೊ ವಿ ಆರ್ ಇಂಡಿಯನ್ಸ್, ಆರಂಟ್ ವಿ? ನಾವು ಭಾರತೀಯರು, ಹೌದಲ್ವಾ ಅಂತಕ್ಕಂತ ಒಂದು ಕ್ವಶನ್ ಟ್ಯಾಗ್. ಇನ್ನ ಫೋರ್ತ್ ಎಕ್ಸಾಂಪಲ್, ಹಿ ವಾಸ್ ನಾಟ್ ಎ ಹಾರ್ಡ್ ವರ್ಕರ್. ಸೊ ಇಲ್ಲಿ ನಾಟ್ ಬಂದ್ಬಿಟ್ಟು, ಹಾಗಾದ್ರೆ ಈ ಸೆಂಟೆನ್ಸ್ ಏನಿದೆ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್. ಇಲ್ಲಿ ವಾಸ್ ಬಂದಿದೆ, ಹಾಗಾಗಿ ವಾಸ್ ಬರೆದು ಪ್ರನೌನ್ ಹಿ ಬಂದಿದೆ, ಅದನ್ನೇ ಬರ್ದ್ಬಿಡ್ಬೇಕು, ವಾಸ್ ಹಿ. ಸೊ ಒನ್ಸ್ ಅಗೇನ್, ಹಿ ವಾಸ್ ನಾಟ್ ಎ ಹಾರ್ಡ್ ವರ್ಕರ್, ವಾಸ್ ಹಿ ಅಂದ್ರೆ ಆತ ಒಬ್ಬ ಪರಿಶ್ರಮ ವ್ಯಕ್ತಿ ಅಲ್ಲ, ಆತ ಒಬ್ಬ ಪರಿಶ್ರಮ ವ್ಯಕ್ತಿ ಆಗಿರ್ಲಿಲ್ಲ. ಹೌದಾ? ಅದು ಕ್ವಶನ್ ಟ್ಯಾಗ್. ಐ ವಿಲ್